ಕ್ವಶನ್ ಅಲ್ಲ, ಡೇರು. ಲೈವ್ ಅಲ್ಲಿ ನಿಮ್ಮ ಹೆಂಡತಿಗೆ ಕಿಸ್ ಕೊಡಿ. ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಪ್ರವೀಣ್ ಅವರು ಕೀರ್ತನ ಅವ್ರನ್ನ ಏನಂತ ಕರೀತಾರೆ? ಪ್ರವೀಣ್, ನಿಮ್ ಫಸ್ಟ್ ಕ್ರಶ್ ಯಾರು? ನನ್ನ ಫಸ್ಟ್ ಕ್ರಶ್ ಹೇಳ್ಬೋದಾ? ಬ್ರೋ, ನೀವು ಫುಲ್ ಟೈಮ್ ಯೂಟ್ಯೂಬೇ ಮಾಡ್ತೀರಾ ಅಥವಾ ಬೇರೆ ಜಾಬ್ ಏನಾದರೂ ಮಾಡ್ತೀರಾ? ನಾನು ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತೀನಾ ಇಲ್ಲ ಅದ್ರ ಜೊತೆ ಏನಾದರೂ ಕೆಲಸ ಮಾಡ್ತೀನಾ ಅಂತ ಕೇಳಿದ್ದಾರೆ. ಬ್ರೋ, ನಾನು ನಮಸ್ಕಾರ ಸ್ನೇಹಿತರೆ. ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ, ನಿಮ್ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ ಅಂತ. ಕೆಲವೊಂದು ಕ್ವಶನ್ಸ್ ಕೀರ್ತನಾಗ್ ಬಂದಿದೆ, ಕೆಲವೊಂದು ನನ್ಗೆ ಬಂದಿದೆ. ನಾವಿವಾಗ ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಪಿಕ್ ಮಾಡ್ಕೊಂಡು ಒಂದು 8 ಕ್ವಶನ್ಸ್ ಬಂದಿದೆ. ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕಾಗಲ್ಲ. ಅದ್ರಲ್ಲಿ ಮೇಜರ್ ಕ್ವಶನ್ಸ್ ಯಾವ್ದಿದೆ ಅದನ್ನ ಪಿಕ್ ಮಾಡ್ಕೊಂಡು ಇವಾಗ ಆನ್ಸರ್ ಮಾಡ್ತೀವಿ. ಓಕೆ ಅಣ್ಣ? ಒಂದ್ ಕ್ವಶನ್ ನಾನು ಅವಳಿಗೆ ಕೇಳ್ತೀನಿ, ಒಂದ್ ಕ್ವಶನ್ ಅವಳು ನನ್ ಕೇಳ್ತಾಳೆ. ನಂಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ, ನೋಡ್ಕೊಂಡಿರಿ. ಫಸ್ಟ್ ಕ್ವಶನ್ ನಾನು. ಗಿರೀಶ್ ಕೆ ಗೌಡ ಅವರು, ನಿಮ್ಮ ಯೂಟ್ಯೂಬ್ ಫಸ್ಟ್ ಅರ್ನಿಂಗ್ ಎಷ್ಟು? ಸಬಾಷ್. ಫಸ್ಟ್ಗೆ ಏನು ಕ್ವಶನ್ ಕೇಳ್ಬಿಟ್ರಿ ಬ್ರೋ ನೀವು. ಅರ್ನಿಂಗ್ಸ್ ಅಂತ ಅಂದರೆ ಹಿಂಗೆ ಅಣ್ಣ, ಅದನ್ನೆಲ್ಲ ಒಂದು 8,000 ಅನ್ಕೊಳ್ಳಿ, ಹೋಗ್ಲಿ, ಕರೆಕ್ಟಾಗಿ ಹೇಳ್ತೀನಿ, 8,000. ನೆಕ್ಸ್ಟ್, ಅಣ್ಣ ನಿಮಗೆ ಹೇಗೆ ಸಿಕ್ಕಿದ್ರು? ಅಣ್ಣ ನನಗೆ ನನ್ನ ಫ್ರೆಂಡಿಂದ ಸಿಕ್ಕಿದ್ರು. ಅವಳಿಗೆ ಫ್ರೆಂಡು, ನನಗೆ ಕಸಿನ್ನು, ನನ್ನ ತಂಗಿ ಪೂಜಾ, ಅವಳಿಂದ ಸಿಕ್ಕಿದ್ಲು. ವೀರೇಶ್ ಸುನೀಲ್ 07, ಎನಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಪ್ಲೀಸ್ ಟೆಲ್ ಅಬೌಟ್ ಅಸ್. ಬ್ರೋ, ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೇಲೆ, ನಿಮ್ಮ ಪ್ಯಾಷನ್ ಮೇಲೆ ಇನ್ವೆಸ್ಟ್ ಮಾಡಿ. ಒಂದಿನ ನಿಮ್ಗೆ ಖಂಡಿತ ಅದು ವಾಪಸ್ ಬರುತ್ತೆ. ಅದು ಬಿಟ್ಬಿಟ್ಟು ನಾನು ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ನ ಕೆಲವೊಂದನ್ನ ಹೇಳೋದಕ್ಕಾಗಲ್ಲ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದಿರುತ್ತೆ. ಗ್ರೋ ಅಂತ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ಗೊತ್ತಾಗಿರ್ಬೇಕಂತ ಅನ್ಕೊತೀನಿ. ಅಕ್ಕ ಏನು ಸ್ಟಡಿ ಮಾಡ್ತಿರೋದು? ಅಣ್ಣ ನಾನು ಫೈನಲ್ ಇಯರ್ BSc, ಇನ್ನೇನು ಕಂಪ್ಲೀಟ್ ಆಗುತ್ತೆ, ಇನ್ನು 3 ಎಕ್ಸಾಮ್ ಬರೀಬೇಕಷ್ಟೇ. ಓಕೆ, 3 ಎಕ್ಸಾಮ್ ಬರೆದ್ರೆ ಕೀರ್ತನ ಕಂಪ್ಲೀಟ್ ಆಗುತ್ತೆ. ಬಿಂದು ಮಾದರಿ, ಕೇರಿಂಗ್ ಬ್ಲಾಗ್ ಮಾಡಿ ಬ್ರೋ. ಏನು ಲಾಗು? ಕೇರಿಂಗ್ ಬ್ಲಾಗ್. ಕೇರಿಂಗ್ ಲಾಗ್ ಅಂದ್ರೆ ಹೆಂಗ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಓಕೆ, ಕೇರಿಂಗ್ ಲಾಗ್ ಅಂದ್ರೆ ಪಾಪ ಅವ್ರು ಯಾವ ತರ ಕೇಳಿರ್ತಾರೆ ಅಂತಂದ್ರೆ, ನಾನು ಬಂದು ಪಿಕ್ ಮಾಡೋದು, ಅದು ಕೊಡ್ಸೋದು, ಇದು ಕೊಡ್ಸೋದು, ತಿನ್ಸೋದು, ಈ ತರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅನ್ಸುತ್ತೆ. ಓಕೆ, ಯೂಟ್ಯೂಬಲ್ಲಿ ಕಾನ್ಸ್ಟೆಂಟ್ ಆಗಿ ನೋಡ್ತೀರಿ, ಸಿಗುತ್ತೆ ನಿಮ್ಗೆ. ಕ್ರೇಜಿ ಅಶ್ವಿತ್ ಅವ್ರು ಕೇಳಿರೋದು, ನನ್ನ ಮೇಲೆ ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳಿ ಅಕ್ಕನ್ಗೆ. ಇವಕ್ಕೆಲ್ಲ ಹೆಂಗ ಆನ್ಸರ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಇದೆಲ್ಲ ಜಾಸ್ತಿ ಅನ್ಸ್ಬೋದು ನಿಮಗೆ, ಬಟ್ ನನಗೂ ಗೊತ್ತಿಲ್ಲ, ಹೇಳು ಹೆಂಗ್ ಸ್ಟಾರ್ಟ್ ಆಯ್ತು? ಅಂದ್ರೆ ನಾನು ಇವ್ರನ್ನ ಫಸ್ಟ್ ಮೀಟ್ ಆದಾಗಲೇ ಅನ್ಸಿತ್ತು, ಓಕೆನಾ ಇವರು ಏನೋ ಕೇರಿಂಗ್ ಪರ್ಸನ್, ಆಮೇಲೆ ಒಳ್ಳೆಯವರು, ಆ ಥರ ಎಲ್ಲ ಫೀಲ್ ಆಗಿತ್ತು. ಅಂದರೆ ಹುಡುಗಿರಿಗೆ ಅಷ್ಟಾಗಿ ಬೇಗ ಈ ಥರ ಎಲ್ಲ ಫೀಲ್ ಆಗಲ್ಲ, ಬಟ್ ನನಗೆ ಇವ್ರನ್ನ ನೋಡಿದಾಗ ಆ ಥರ ಫೀಲ್ ಆಗಿತ್ತು. ಬಟ್ ಇನ್ನೊಂದು ಇದೆ, ಅದನ್ನೇನು ಹೇಳ್ಕೊಳ್ಳೋದು ಬೇಡ ಅನ್ಸುತ್ತೆ. ಏನು ಹೇಳು? ಹಂಗಾದ್ರೆ ಏನಿರ್ಲಿ, ಏನು ಹೇಳು, ನಾನು ತಿಳ್ಕೊಬೇಕು. ಏನಿಲ್ಲ, ಇರ್ಲಿ, ನಾನು ತಿಳ್ಕೊಬೇಕು, ಹೇಳು. ಒಬ್ಬನೇ ಹೇಳ್ತೀನಿ ಬಿಡು. ಏನಿರ್ಲಿ, ಪರವಾಗಿಲ್ಲ, ಹೇಳೋರ್ಗೆ ಏನಿರ್ಲಿ. ಏನೋ ಅಂದರೆ ನಮ್ಮ ಅಮ್ಮನ ಫೀಲಿಂಗ್ ಇವರಲ್ಲಿ ನೋಡ್ತೀನಿ ಅನ್ನೋದು, ಆ ಥರ ಫೀಲ್ ಆಗಿತ್ತು. ಎಸ್, ಫ್ಯೂಚರ್ ಪ್ಲಾನ್. ನಾವು ಕೆಲಸ ಮಾಡ್ತಿದ್ದೀವಲ್ಲ, ಫ್ಯೂಚರ್ ಅದೇ ಫ್ಯೂಚರ್. ನನ್ನ ಫ್ಯೂಚರೇ ಕೆಲಸ ನಾವು ಮಾಡ್ತಿದ್ದೀವಿ, ರಿಸಲ್ಟ್ ನೀವು ಕೊಡ್ತಿದ್ದೀರಾ, ಅದೇ ಫ್ಯೂಚರ್ ನನಗೆ. ಒನ್ಸ್ ವೇರ್ ಸ್ಯಾರಿ ಫಾರ್ ಎನಿ ಶಾರ್ಟ್ ಟ್ರಿಪ್ಸ್, ವಿ ಲೈಕ್ ಟು ಸಿ ಯು ಇನ್ ಟ್ರೆಡಿಷನಲ್ ವೇರ್. ಒಂದ್ಸಲ ಕೀರ್ತನ ಅವ್ರಿಗೆ ಸ್ಯಾರಿ ಹಾಕ್ಸ್ಬಿಟ್ಟು ಲಾಗ್ ಮಾಡಿಸ್ಬೇಕಂತ. ಓಕೆ, ಮಾಡಿಸ್ತೀನಿ. ಯಾರು? ಶೈರ್ ಅವ್ರು ಇರೋದು. ಓಕೆ, ಬ್ರದರ್ ಆ ಸಿಸ್ಟರ್ ಗೊತ್ತಿಲ್ಲ ನನಗಿರೋ, ಖಂಡಿತ ಮಾಡ್ಸೋಣ. ಯುವರ್ ಮರ್ಸಿಲೆಸ್ ವಿನಿ ಅಂತೆ. ಏನದು, ಅಕ್ಕ ನೀವು ನಮ್ಮ ಭಾವನ ಏನ್ ಕೇಳ್ತೀರಾ ಅಂದ್ರೆ, ಭಾವಗೆ ನೀವಂದ್ರೆ ಜಾಸ್ತಿ ಇಷ್ಟನಾ ಅವ್ರ ಬೈಕ್ ಅಂದ್ರೆ ಜಾಸ್ತಿ ಇಷ್ಟನಾ? ಬ್ರೋ, ಹೇಳ್ತೀನಿ ಕೇಳಿ. ನನಗೆ ಡಿಪೆಂಡ್ಸ್ ಆಗುತ್ತೆ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಡಿಪೆಂಡ್ ಅಪಾನ್ ಇಂಪ್ಯಾಕ್ಟ್ಸ್. ಈಗ ಓಕೆ, ನಾನು ಹೇಳೋದಾದ್ರೆ ನಂದು ಹೆಲ್ಮೆಟ್ ಇದೆ, ನಂಗೆ ತುಂಬಾ ಇಷ್ಟ, ಅದಕ್ಕೊಂದು ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಕೀರ್ತನ ಇದ್ದಾಳೆ, ಅವಳಿಗೊಂದು ಇಂಪ್ಯಾಕ್ಟ್ ಆಗುತ್ತೆ. ಇದಕ್ಕೊಂದು ಚಿಕ್ಕ ಸ್ಕ್ರಾಚ್ ಆದ್ರೆ ಅವಳಿಗೆ ನಾನು ಬೈಬೋದು, ಅರೆ ದುಡ್ಡು ಹೊಡೆದೋಗೋ ಥರ ನಾನು ಬೈಯೋದಕ್ಕಾಗಲ್ಲ. ಯಾಕಂದ್ರೆ ಚಿಕ್ಕ ಸ್ಕ್ರಾಚ್ ಬಂದ್ಬಿಟ್ಟು ಗೊತ್ತಿದ್ದಾಗುತ್ತೆ ಅವಳಿಂದ, ಅದಕ್ಕೋಸ್ಕರ ನಾನು ಅವಳು ಬೈಬೋದು. ದೊಡ್ಡ ಗಾಯ ಏನಾದ್ರು ಅದಕ್ಕೆ ಹೊಡೆದೋಗೋ ಥರ ಆಯ್ತಂದ್ರೆ ಅದಕ್ಕೆ ನಾನು ಬೈಯೋದಕ್ಕಾಗಲ್ಲ, ಯಾಕಂದ್ರೆ ಅದು ಏನ್ ಹೇಳ್ತಾರೆ, ಇಂಟೆನ್ಷನಲಿ ಆಗಿರಲ್ಲ. ಅದೇ ರೀತಿ ಬೈಕೆ ಇವಳೆ ಕಂಪೇರ್ ಮಾಡೋದಕ್ಕಾಗಲ್ಲ. ಅದೊಂದು ವಸ್ತು, ಇದೊಂದು ವ್ಯಕ್ತಿ, ಆ ಥರ. ಬೈಕ್ ಹೋದ್ರೆ ಬೇರೆ ತಗೋಬಹುದು, ಅಫ್ಕೋರ್ಸ್, ಆದ್ರೆ ಹೆಂಡತಿ ಹೋದ್ರೆ ತಗೊಳೋದಕ್ಕಾಗಲ್ಲ. ಅಂದ್ರೆ ನನ್ ಬೈಕ್ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ನೀವು ಪ್ರವೀಣ್ ಅಣ್ಣನ ಪ್ರೀತಿಯಿಂದ ಏನಂತ ಕರಿತೀರಾ? ಪ್ರೀತಿ ಇದೆ ತಾನೇ ಕರೆಯೋದು.
ಪ್ರೀತಿಯಿಂದ ಅಂತ ಏನಲ್ಲ, ಯಾವಾಗ್ಲೂ ನಾನು ಕರೆಯೋದು ಪಾಪ ಅಂತಾನೆ. ಎಲ್ಲಾರು ಇದ್ರೆ ಮಾತ್ರ ಪ್ರವಿ ಅಂತ ಹೇಳ್ತೀನಿ, ಯಜಮಾನ್ರೆ ಅಂತೀನಿ. ಏನ್ ಅನ್ಸುತ್ತೋ ಅವಾಗ ಏನ್ ಬರುತ್ತೋ ಅದು. ಅವ್ಳು ಜಾಸ್ತಿ ಕರೆಯೋದು ಪಾಪ ಅಂತ ಕರೀತಾಳೆ. ನೆಕ್ಸ್ಟ್ ಬಂದ್ಬಿಟ್ಟು ರೇರ್ ಪ್ರವಿ ಅಂತ ಕರೀತಾಳೆ. ಜಾಸ್ತಿ ಪ್ರೀತಿ ಆಯ್ತಂದ್ರೆ ಯಜಮಾನ್ರೆ ಅಂತ ಕರೀತಾಳೆ. ಕೋಪ ಅಂತಂದ್ರೆ ಪ್ರವಿಯಾ ಅಂತಾಳೆ ಅಷ್ಟೇ. ಮಿಸ್ಟರ್ ಹಲ್ಕ್ 7. ಯಾಕಣ್ಣ ಇಷ್ಟು ಬೇಗ ಮದ್ವೆ ಮಾಡ್ಕೊಂಡೆ? ಮಾಡ್ಕೋಬೇಕನ್ನಿಸ್ತು ಗುರು, ಮಾಡ್ಕೊಂಡೆ ಅಷ್ಟೇ. ನೆಕ್ಸ್ಟ್ CHH123 ಅವರು, ಪ್ರವೀಣ್ ಅಣ್ಣ ಲೈಫ್ ಅಲ್ಲಿ ಇಲ್ಲ ಕ್ಯಾರೆಕ್ಟರ್ ಅಲ್ಲಿ ಏನೋ ಒಂದ್ ಚೇಂಜ್ ಮಾಡ್ಕೋಬೇಕಂತ ಅಂದ್ರೆ ಏನ್ ಕೋಪ ಮಾಡ್ಕೋಬೇಕು? ಕಮ್ಮಿ ಮಾಡ್ಕೋಬೇಕು. ಇವ್ರಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಏನಾದ್ರು ಇವಾಗ ಅಂಶ ಅಂದ್ಮೇಲೆ ಸಣ್ಣ ಪುಟ್ಟ ಚಿಕ್ಕ ತಪ್ಪ ಆಗ್ತಾನೆ ಇರುತ್ತೆ. ಇವ್ರಿಗೆ ಅದೇ ದೊಡ್ಡದಾಗ ಹೋಗ್ಬಿಡುತ್ತೆ ನಾನ್ ಮಾಡೋದೆಲ್ಲ. ಖಂಡಿತ ಮುಂಚೆಗಿಂತ ಕಮ್ಮಿ ಆಗಿದೆ ಕೋಪ, ಇವಾಗ ಇನ್ನ ಕಮ್ಮಿ ಮಾಡ್ಕೋತೀನಿ ಮುಂದೆ. ಓಕೆ. ಧನು ಗೌಡ, ಬ್ರೋ ಅಕ್ಕಗೆ ಬೈಕ್ ಓಡ್ಸೋದ್ ಹೇಳ್ಕೊಡಿ. ಸ್ಕೂಟಿ ಬರುತ್ತೆ ಬ್ರೋ ಅವಳಿಗೆ, ಸಾಕು. ಬೈಕೆಲ್ಲ ಏನಕ್ಕೆ ಹೇಳಿ, ಸಾಕು. ಇದೆಲ್ಲ ಹೈಟ್ ಮಾಡಿಸ್ಕೊಂಡ್ ಬಿಟ್ಟಿದಾರ, ಇದ್ರಲ್ಲಿ ನನಗೆ ಕಾಲು ಇಟ್ಕಲ್ಲ. ನನ್ಗೆ ಬೇಡ ಅವ್ಳು ಗೇರ್ ಗಾಡಿ ಓಡಿಸೋದು, ಯಾಕಂದ್ರೆ ನಮ್ಗೆ ಎಷ್ಟೊಂದ್ಸಲ ಮಿಸ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ ಏನೋ ಹೇಳ್ತಿದೀನಿ ಅಂತ. ಬೇಡ, ಚೆನ್ನಾಗಿದ್ದಾಳೆ ಹಿಂಗೆ ಇರಲಿ, ಹಿಂದೆಗಡೆ ಕುತ್ಕೊಳ್ಳಿ ಸಾಕು. ಬೈಕಲ್ಲಿ ಮುಂದೆ ಕೂತ್ರೋಣ ಹಿಂದೆ ಕೂತ್ರೋಣ, ಅವ್ಳು ಹಿಂದೆ ಕುತ್ಕೊಂಡೇ ಬರ್ಲಿ ಪರವಾಗಿಲ್ಲ, ನಾನು ಮುಂದೆ ಕುತ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ. ಹಂಗೇನಾದ್ರೂ ಓಡಿಸ್ಬೇಕಂತಂದ್ರೆ ಸ್ಕೂಟಿ ಇರುತ್ತೆ, ಬೇಕಾದ್ರೆ ಕಾರ್ ಕಳ್ಸ್ಕೊಡ್ತೀನಿ, ಓಡಿಸ್ಕೊಂಡಿರ್ಲಿ, ಬೈಕ್ ಬೇಡ. XX ಜಾನು KA14 ಬ್ರೋ, ಇನ್ನೊಂದು ಹೇಳ್ತಿದ್ದೀನಿ, ಎಲ್ಲಾದ್ರೂ ನಾನು ಕ್ವಶನ್ ಸ್ಕ್ರೀನ್ ಶಾಟ್ ಹಾಕೋದಕ್ಕಾಗಲ್ಲ, ಎಡಿಟ್ ಮಾಡೋದು ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರದ್ದು ನೇಮ್ ಹೇಳ್ಬಿಟ್ಟು ಕ್ವಶನ್ ಹೇಳ್ಕೊಂಡು ಹೋಗ್ತೀನಿ. XX ಜಾನು KA14 ಅವರು, ಅಕ್ಕ ನಿಮ್ ಗಂಡ ನಿಮ್ಗೆ ಕೊಟ್ಟ ಮೊದಲ ಗಿಫ್ಟ್ ಏನು, ಮತ್ತೆ ಪ್ರಪೋಸ್ ಮಾಡಿದ ಡೇಟ್ ಏನು, ಮತ್ತೆ ಪ್ರಪೋಸ್ ಮಾಡಿದ ದಿನ ನೀವು ಯಾವ ಡ್ರೆಸ್ ಹಾಕಿದ್ರಿ? ಹೇಳ್ತೀನಿ ನಾನು ಅದನ್ನ. ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನನಗೆ ಮೆಡಿಕಲ್ ಕಿಟ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. Q&A ಮಾಡಿದ್ವಲ್ಲ ಅದರಲ್ಲಿ. ಕೀರ್ತಿ ಬಸವರಾಜ್ ಕೇಳಿರೋದು, ಡಿಡ್ ಯು ಗೆಟ್ ಟು ನೋ ದಟ್ ಶಿ ಈಸ್ ದ ಒನ್ ಫಾರ್ ಯು? Once I got to know about our bonding and connections and feelings, then I thought it's similar. Then I got to know she's the one for my life. That's it. ನೆಕ್ಸ್ಟ್ ರಾಯಲ್ ಸೋನು ಅವರು, ಹುಡುಗರು ಯಾಕೆ ಮಧ್ಯ ಅಲ್ಲೇ ಬಿಟ್ಟು ಹೋಗ್ತಾರೆ? ಅಟ್ ಲಾಸ್ಟ್ ಹೇಳ್ತಾರೆ, ನಂಗೆ ಇವಾಗ ರಿಯಲೈಸ್ ಆಗಿದೆ ಪೇರೆಂಟ್ಸ್ ಒಪ್ಪಲ್ಲ. ಅದಕ್ಕೋಸ್ಕರನೇ ಯಾವ್ದಾದ್ರು ಹುಡುಗನ್ ಚೂಸ್ ಮಾಡ್ಬೇಕಾದ್ರೆ ತುಂಬಾ ನೋಡಿ ಚೂಸ್ ಮಾಡಿ. ಬೆಟರ್ ಅಂತಂದ್ರೆ ಮನೇಲಿ ತೋರ್ಸೋ ಹುಡುಗನ್ ಮದ್ವೆ. ಪೂಜಾ ಕೇಳಿರೋದು, ನಾನು ನೋಡೋಕೆ ಯಾವಾಗ ಬರ್ತೀರಾ? ನನ್ನ ತಂಗಿ ಕೇಳಿರೋದು ಯಾವಾಗ ಬರ್ತೀಯಾ ಅಂತ. ನೀನ್ ಯಾವಾಗ ಮನೆಗೆ ಬರ್ತೀಯೋ ಅದ್ರ ನೆಕ್ಸ್ಟ್ ದಿನ ನಾವು ನಿಮ್ಮ ಮನೆಗೆ ಬರ್ತೀವಿ. ಹ್ಯಾಪಿ ಕುಮಾರ್ ಎಂ ಕೇಳಿರೋದು, ಬ್ರೋ ನಿಮ್ಮ ಅಪ್ಪ ಅಮ್ಮ ಮತ್ತೆ ವಿಲೇಜ್ ಬಗ್ಗೆ ಹೇಳಿ. ಓಕೆ, ಒಳ್ಳೆ ಕ್ವಶನ್. ಇದು ಹೇಳಿಲ್ವಾ ನಾನು? ಹೇಳ್ತೀನಿ ಕೇಳಿ. ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ. ನಮ್ಮ ಮನೇಲಿ ಇರೋದು ನಾನು, ಅಣ್ಣ, ತಂಗಿ, ಅಪ್ಪ ಅಮ್ಮ, ಅತ್ತಿಗೆ, ಬಾವ, ಇವಳು, ಇಷ್ಟು ನಮ್ದು ಫ್ಯಾಮಿಲಿ. ಅದ್ರ ಜೊತೆ 2 ಮಕ್ಳುಗಳಿದ್ದಾವೆ, ನಮ್ಮ ಅಣ್ಣನಿಗೊಂದು ನನ್ನ ತಂಗಿಗೊಂದು. ಅಪ್ಪ ಅಮ್ಮ ಊರಲ್ಲೇ ಇರ್ತಾರೆ. ನಮ್ದು ಊರು ಬಂದ್ಬಿಟ್ಟು ಹಾಸನ ಡಿಸ್ಟ್ರಿಕ್ಟ್, ಅರಸೀಕೆರೆ ತಾಲೂಕ್, ನರಸೀಪುರ ಅಂತ. ನರಸೀಪುರ ಪಕ್ಕದಲ್ಲಿ ಗುಡ್ಡಗೋವಿನಕೊಪ್ಪಲು ಅಂತ ನಮ್ಮೂರು, ಅಲ್ಲಿರ್ತಾರೆ ಅವರು. ನಮ್ಮ ಅಣ್ಣನೂ ಅಲ್ಲೇ ಇರ್ತಾನೆ, ನನ್ನ ತಂಗಿನೂ ಅಲ್ಲೇ ಇರ್ತಾಳೆ, ಪಕ್ಕದೂರಿಗೆ ಕೊಟ್ಟಿರೋದು. ನಾವು ಸದ್ಯಕ್ಕೆ ಇಲ್ಲಿರ್ತೀವಿ, ಅವ್ರ ಊರಲ್ಲಿ ಇರ್ತಾರೆ, ನಾವು ಇಲ್ಲಿರ್ತೀವಿ. ನಾನು ಬಂದು ಹಿಂದೂಪುರದಲ್ಲಿ, ಕ್ವಶನ್ ಅದು ಕೇಳಿದ್ರೆ ಇಲ್ಲಿರೋದು ನಾನಂತ. ನಾನು ಬಂದು ಹಿಂದೂಪುರಲ್ಲಿ ಇರ್ತೀನಿ. ಇವ್ರು ಬಂದು ತುಮಕೂರು ಹತ್ರ, ದಾಬಸ್ಪೇಟೆ ಹತ್ರ, ನರಸೀಪುರದ ಹತ್ರ, ಇಗ್ಗೂರು ಹತ್ರ, ಬೈರಪ್ಪನ ಪಾಳ್ಯದಲ್ಲಿ ಇರ್ತಾಳೆ ಇವಳಿಲ್ಲ ಕಾಲೇಜಿಗೆ ಹೋಗ್ತಾಳೆ. ತುಮಕೂರಿಗೆ ನಾನು ಕೆಲಸ ಮಾಡ್ತೀನಿ. ಇಷ್ಟು ನಮ್ಮ ಬಗ್ಗೆ. ನೆಕ್ಸ್ಟ್ ಟ್ವಿಂಕ್ಲಿಂಗ್ ಐಸ್, ನಿಮ್ಮನ್ನ ಮೀಟ್ ಆಗಬೇಕು, ಆ ಚಾನ್ಸ್ ಯಾವಾಗ ಸಿಗುತ್ತೆ ಹೇಳಿ ಬ್ರೋ. ಇಲ್ಲ ಓಡಾಡ್ತೀನಲ್ಲ ಬ್ರೋ, ತುಮಕೂರು ಬೆಂಗಳೂರು ರೋಡಲ್ಲೇ ಇರ್ತೀನಿ ಯಾವಾಗಲೂ. ಇಲ್ಲೇ ಇರ್ತೀವಿ ಬೆಂಗಳೂರು ತುಮಕೂರು ರೋಡಲ್ಲೇ. ಹೌದು, ತುಂಬಾ ಜನ ಕೇಳ್ತಿದ್ದೀರಾ ಮೀಟಪ್ ಮಾಡಿ ಬ್ರೋ. ನಾನು ನಿಜ ಅಷ್ಟು ದೊಡ್ಡವನಲ್ಲ, ಮೀಟಪ್ ಮಾಡೋರು ದೊಡ್ಡವ್ರು ನಾವಿನ್ನ ಆಗಿಲ್ಲ. ಸಿಕ್ಕಿದಾಗ ನಾನು ಮಾತಾಡ್ಸೋಣ, ಏನಾದರೂ ಇಂಪಾರ್ಟೆಂಟ್ ಇದ್ರೆ ಮೆಸೇಜ್ ಹಾಕಿ. ಖಂಡಿತ ನಾವೇ ನಿಮ್ಮ ಹತ್ರ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಬರ್ತೀವಿ. ನಮ್ಗೆ ತುಂಬ ಖುಷಿ ಆಗುತ್ತೆ. ಮತ್ತು ದಾರಿಯಲ್ಲಿ ಸಿಕ್ಕಿದಾಗ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಡಿ, ಮಾತಾಡಿಸಿ. ನೆಕ್ಸ್ಟ್ ಗಣಿ GPGVD ಅಂತ ಇದೆ. ಯು ಆರ್ ಓನ್ಲಿ ಡೂಯಿಂಗ್ ಕಂಟೆಂಟ್ ಕ್ರಿಯೇಷನ್ ಆರ್ ಡೂಯಿಂಗ್ ಎನಿ ಜಾಬ್? ಐ ವಾಂಟ್ ಟು ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್, ನೀಡ್ ಫ್ಯೂ ಟಿಪ್ಸ್. ಬ್ರೋ, ನಾನು ಬರೀ ಕಂಟೆಂಟ್ ಕ್ರಿಯೇಟ್ ಮಾಡ್ತಿಲ್ಲ, ಜೊತೆ ಕೆಲಸನೂ ಮಾಡ್ತಿದ್ದೀನಿ. ನೋಡೋಣ, ಸ್ವಲ್ಪ ದಿನ ಆದಮೇಲೆ ಫುಲ್ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡಿರೋಣ ಅಂತಿದ್ದೀನಿ. ಅದೊಂದೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಕೆಲಸದ ಜೊತೆ ಮಾಡೋದು ಗೊತ್ತಿರುತ್ತೆ, ಹೇಳೋದೇನು ಬೇಡ. ನಂಗೆ ಸಿಗೋದು ಒಂದೇ ದಿನ, ಭಾನುವಾರ ಒಂದು ದಿನದಲ್ಲಿ ಇಷ್ಟೆಲ್ಲ ಕ್ರಿಯೇಟ್ ಮಾಡ್ತಿದ್ದೀವಿ. ಮುಂದೆ ಒಂದಿನ ನೋಡೋಣ, ಆದರೆ ಮಾಡೋಣ. ಇದನ್ನು ಬಿಟ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಬಿಟ್ಬಿಟ್ಟು ನಾನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ನಾಗೇಂದ್ರ ಅವ್ರು ಕೇಳಿರೋದು,
ವಾಟ್ ಈಸ್ ಯುವರ್ ಡೆಸ್ಟಿನೇಷನ್ ಆ್ಯಂಡ್ ಸಜೆಷನ್ ಫಾರ್ ಮೀ ಆ್ಯಂಡ್ ಸಮ್ ಪೀಪಲ್ಸ್ ಹೌ ಟು ಗ್ರೋ. ಬ್ರೋ ಗ್ರೋ ಅಂತಂದರೆ ನಾನೇ ಇನ್ನು ಕಂಪ್ಲೀಟಾಗಿ ಗ್ರೋ ಆಗಿಲ್ಲ ಬ್ರೋ. ಲೈಫಲ್ಲಿ ಯಾರು ಗ್ರೋ ಅಂತ ಹೇಳೋದಕ್ಕಾಗಲ್ಲ, ಯಾರು ಸೆಟಲ್ ಅಂತ ಹೇಳೋದಕ್ಕಾಗಲ್ಲ. ಹಂಗಂತ ಹೇಳಿದ್ರೆ ಅಂಬಾನಿನೂ ಸೆಟಲ್ ಅಂತ ಮಾಡಿ ಕೂತ್ಕೋಬೋದಿತ್ತು, ಕೆಲಸ ಮಾಡ್ದಿರಲ್ಲ. ಕೆಲಸ ಮಾಡ್ಕೊಂಡು ಹೋಗಿ ನಿಮ್ದೇನು ಒಂದು ಒಳ್ಳೆ ಲೈಫ್ ಸ್ಟೈಲ್ ಇತ್ತು ಅಂದರೆ ಅದೇ ನೀವು ಸೆಟಲ್, ಅದೇ ನಿಮ್ಮದು ಅಚೀವ್ಮೆಂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲಸ ಮಾಡಿ ಅಷ್ಟೇ. ನೆಕ್ಸ್ಟು ಅಕ್ಷಯ್. ಬ್ರೋ ನೀವು ನಿಮ್ಮ ಹೆಂಡತಿಗೆ ಏನಂತ ಕರಿತೀರಾ? ನಾನು ಆಲ್ವೇಸ್ ಐ ಕಾಲ್ ಕೀರ್ತನ. ನನ್ಗೆ ಇಷ್ಟ, ನನ್ಗೆ ಅವಳ ಹೆಸರು ನಂಗೆ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಮನೇಲಿ. ನನ್ಗೆ ಅದು ಇಷ್ಟ. ಕೀರ್ತನ ಅಂತ ಕರಿತೀನಿ, ಕೆಲವೊಂದು ಟೈಮ್ ಪಪ್ಪ ಅಂತ ಕರಿತೀನಿ ಅಷ್ಟೇ. ಲತಾಶ್ರೀ 638. ಬ್ರೋ ನಿಮ್ಮ ವೈಫ್ ಎಕ್ಸಾಮ್ ಇದ್ದಾಗ ನೀವು ಹೇಗಿರ್ತೀರಾ ಅವ್ರ ಜೊತೆ? ಲೈಕ್ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅವತ್ತು ಅವ್ರ ಜೊತೆ ಅಲ್ಲಿದ್ದು? ಅವಳು ಪ್ರತಿಯೊಂದು ಎಕ್ಸಾಮ್ಗೂ ನಾನು ಇರೋದಕ್ಕಾಗಲ್ಲ. ಕೆಲವೊಂದು ಎಕ್ಸಾಮ್ ನಾನು ಇಡ್ತೀನಿ, ನಾನೇನು ಹೆಲ್ಪ್ ಮಾಡಲ್ಲ ಟು ಬಿ ಆನೆಸ್ಟ್. ಯಾಕೆಂದರೆ ಜಾನರ್ ಬೇರೆ. ನನ್ನ ಫಿಸಿಕ್ಸು ಅವಳದು ಕೆಮಿಸ್ಟ್ರಿ ಸ್ವಲ್ಪ ಗೊತ್ತು ನನಗೆ. ಯಾಕಂದರೆ ನಮ್ಮದು ಗೊತ್ತು, ಮೆಕ್ಯಾನಿಕಲ್ ಅಂತಂದರೆ ಕೆಮಿಸ್ಟ್ರಿ 0 ಇರುತ್ತೆ, ಆದರೆ ಅವಳಿಗೆ ಫಿಸಿಕ್ಸ್ ಇರುತ್ತೆ ಅಂತ ನಾನು ಅವಳ ಹತ್ರ ಏನು ಕೇಳೋದಕ್ಕೆ ಹೋಗಲ್ಲ. ಅಂದರೆ ಕೆಲವೊಂದು ಹೆಂಗೆ ಅರ್ಥ ಆಗೋ ಥರ ಏನಿರುತ್ತೆ ಅದನ್ನು ನಾನು ಅವಳಿಗೆ, ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಅವಳಿಗೆ ಹೇಳ್ಕೊಡ್ತೀನಿ. ಮತ್ತು ನಾ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ. ಅವಳ ಪಾಡಿಗೆ ಅವಳು ಓದ್ಕೋತಿರ್ತಾಳೆ, ನನ್ನ ಪಾಡಿಗೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಮನೇಲಿದ್ರು ನಾನು ಕೆಲಸನೇ ಮಾಡ್ತಿರ್ತೀನಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ, ಅವಳ ಪಾಡಿಗೆ ಅವಳು ಓದ್ಕೋತಿರ್ತಾಳೆ. ಇಷ್ಟ ಆಗುತ್ತೆ ಅಷ್ಟೇ. ನೆಕ್ಸ್ಟು ಆಕಾಶ್ DP 891 ಕೇಳಿರೋದು. ಒಬ್ಬರು ಆಥರ್ ಚಾರ್ಜರ್ ಸ್ಕೂಟಿ ಡೀಟೇಲ್ಸ್ ಬೇಕು, ಹಂಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳು ಬ್ರೋ, ಯಾವ ಸ್ಕೂಟಿ ಬೆಸ್ಟ್ ಅಂತ. ಆಥರ್ ಚೆನ್ನಾಗಿದೆ. ನನ್ಗೆ ಒಳ್ಳೆ ಆಪ್ಷನ್ ಅಂತಂದರೆ ಓಲಾ. ಆದರೆ ನೀವೇನು ಹೇಳ್ತಿದ್ದೀರಾ, ಏನೋ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಓಲಾ, ಮತ್ತು ಕಸ್ಟಮರ್ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಾ. ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಓಲಾ ಇಸ್ ದ ಬೆಸ್ಟ್. ಆದರೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿಸಿಲ್ಲ, ಯಾಕಂದ್ರೆ ನನ್ನ ಹತ್ರ ಓಲಾ ಇಲ್ಲ. ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಓಲಾ. ಆಥರ್ ಕೂಡ ಚೆನ್ನಾಗಿದೆ. ನೋಡಿ, ಸರ್ವಿಸ್ ಚೆನ್ನಾಗಿ ಸಿಕ್ಕಿದ್ರೆ ಓಲಾ ತೊಗೊಳ್ಳಿ, ಚೆನ್ನಾಗಿ ಸಿಕ್ಕಿಲ್ಲ ಅಂತಂದರೆ ಆಥರ್ಗೆ ಹೋಗಿ. ಎರಡು ಚೆನ್ನಾಗಿದೆ ಮಾರ್ಕೆಟಲ್ಲಿ, ಎರಡೊಂದು ಚೂಸ್ ಮಾಡಿ ಅಷ್ಟೇ. ಎಷ್ಟು ವರ್ಷ ಲವ್ ಮತ್ತು ಹಂಪಿ ನೋಡಕ್ಕೆ ಬನ್ನಿ, ತುಮಕೂರು ಬನ್ನಿ, ಬೆಂಗಳೂರು ಬನ್ನಿ, ಮೈಸೂರು ಬನ್ನಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆ ಕಡೆ ಕೊಪ್ಪಳ, ಧಾರವಾಡ, ಹುಬ್ಳಿ. ಇನ್ನೊಂದು ಕೀರ್ತನ ನಿಮ್ಗೆ ಏನಾಗಬೇಕು ಅಂತ? ಕೀರ್ತನ ನನಗೆ ತಂಗಿ ಆಗಬೇಕು. ಕೀರ್ತನ ನನಗೆ ತಂಗಿ ಆಗಬೇಕು. ನೋಡಿ ಎಂತ ಚೆನ್ನಾಗಿ ಕೇಳ್ತಿದ್ದೀರಾ. ಎಂತ ಆಗ್ಬೇಕಪ್ಪ ಅವಳು ನನಗೆ? ನೀವು ನನ್ನಿಂದ ಮುಚ್ಚಿಟ್ಟಿರೋ ಒಂದು ಸೀಕ್ರೆಟ್. ಶಬಾಷ್. ಏನು ಮುಚ್ಚಿಟ್ಟಿದ್ದೀನಪ್ಪ ಇವಳಿಂದ? ಇಲ್ಲ, ನಾನು ಹೇಳ್ತೀನಿ, ಮುಚ್ಚಿಟ್ಟಿದ್ದೀನಿ ಕೇಳ್ತಾನೆ, ನಾನು ತುಂಬ ಮುಚ್ಚಿಟ್ಟಿದ್ದೀನಿ. ಅದನ್ನ ಹೆಂಗ್ ಹೇಳಕ್ಕಾಗುತ್ತೆ ಮುಚ್ಚಿಟ್ಟಿರೋದನ್ನ? ಹೇಳಲೇಬೇಕಾಗಾದ್ರೆ ಹಿಂಗೆ ಅಣ್ಣ, ಫ್ಯೂಚರ್ ಪ್ಲಾನಿಂಗ್ಸ್, ಅಪ್ಡೇಟ್ಸ್ ಇದನ್ನೆಲ್ಲ ಮುಚ್ಚಿಟ್ಟಿರ್ತೀನಿ, ಹೇಳೋದಕ್ಕಾಗಲ್ಲ ಅದನ್ನೆಲ್ಲ. ಏನಾದರೂ ಮುಂದೆ ಮಾಡ್ಬೇಕಂತ ಅನ್ಕೊಂಡಿರೋನ ಇವಳಿಗೆ ಹೇಳಿರಲ್ಲ, ಮಾಡಿದ್ಮೇಲೆ ಇವಳಿಗೆ ಹೇಳ್ತೀನಿ. ಸಾಕಂತ ಅನ್ಕೋತೀನಿ. ಇವಾಗ ನಾನು ವಿಡಿಯೋ ಮಾಡಿದ ರೀಸನ್ ಇಷ್ಟೇ, ನಾನು ಕೀರ್ತನ ಯಾರು, ಏನು ಮಾಡ್ತೀವಿ, ಎಲ್ಲಿರ್ತೀವಿ, ನಮ್ಮದು ಏನೇ ಹೇಳ್ತಾರೆ, ನಮ್ಮ ಟೇಸ್ಟು, ನಮ್ಮ ಲೈಫ್ ಸ್ಟೈಲು, ನಮ್ಮ ಹಾಬೀಸು ಎಲ್ಲ ನಿಮ್ಗೆ ಗೊತ್ತಾಗ್ಲಿ ಅಂತ. ಅಂದರೆ ನಮ್ಮ ಬಗ್ಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ನಿಮ್ಗೆ ಇರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ಐ ಹೋಪ್ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಮ್ಮ ಬಗ್ಗೆ. ಏನೋ ನಮ್ದೆಲ್ಲ ಟ್ರಾನ್ಸ್ಪರೆನ್ಸಿ ಗುರು. ನಮ್ಮ ಹತ್ರ ನಮ್ಮ ಲೈಫಲ್ಲಿ ನಿಮ್ಮ ಮುಂದೆ ನಾವೇನು ಮುಚ್ಚಿಟ್ಟು ಮಾಡೋ ಅಂಥದ್ದೇನಿಲ್ಲ, ಎಲ್ಲ ಹೇಳಿದೀವಲ್ವಾ. ಇನ್ನೇನು ನನ್ನ ಪ್ರಕಾರ ಇನ್ನೇನು ಡೌಟ್ ಇರೋಣ ನಿಮ್ಗೆ ನನ್ನ ಬಗ್ಗೆ, ಇವಳ ಬಗ್ಗೆ. ಇನ್ನೇನು ಉಳಿಸಿದ್ರೆ ಎಲ್ಲ ಹೇಳ್ಬಿಟ್ಟು ಇನ್ ಯಾವ ಪುಣ್ಯಾತ್ಮ ಕಿಸು ಕೊಡ್ಸ್ಬಿಟ್ಟ. ಪರವಾಗಿಲ್ಲ ಅಷ್ಟೇ ಸ್ನೇಹಿತರ. ಇನ್ನಾರು ಗೊತ್ತಿಲ್ದಿರೋದು ನಮ್ಮ ಬಗ್ಗೆ ಇದೆಯಾ? ಗೊತ್ತಿಲ್ದಿರೋದು ಇದ್ರೆ ಖಂಡಿತ ಕೇಳಿ. ನಮ್ಮ ಬಗ್ಗೆ ನಿಮಗೆ ಗೊತ್ತಿದ್ರೆ ಒಂದು ಚೆನ್ನಾಗಿರುತ್ತೆ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿಥಿಂಗ್ ಎಲ್ಸ್ ಏನಿಲ್ಲ. ನಾನೇನು ಹೇಳ್ತೀನೋ ಅದೇ ನಾನು ಹೇಳ್ತೀನಿ, ಅದಕ್ಕೆ ಅವಳು ಜಾಸ್ತಿ ಮಾತಾಡೋಲ್ಲ. ನಾನೇ ಜಾಸ್ತಿ ಮಾತಾಡೋದ್ರಿಂದ ಅವಳೇನೋ ಮಾತಾಡಲ್ಲ. ಸ್ನೇಹಿತರೆ ಇಷ್ಟೇ. ತುಂಬಾ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಪ್ರೀತಿ